ಮಾನ್ಯ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ ಮಾತನ್ನು ನಾನು ಕೇಳಿದೆ. ಮಾನ್ಯರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲ ಕಡೆಯಲ್ಲೂ ಡ್ರಗ್ಸು ಬಹಳ ಸುಲಭವಾಗಿ ಜನರಿಗೆ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನ್ನ ಆಕ್ಷೇಪ ಇರೋದು, ಅವರು ಈ ರೀತಿ ಹೇಳಿಕೆ ಕೊಡೋದಲ್ಲ, ಅದಕ್ಕೆ ಕ್ರಮ ಏನು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕಾಗಿತ್ತು. ಮತ್ತು ಜನರಿಗೆ ಹೇಗೆ ಸಿಗ್ತದೆ, ಯಾಕೆ ಸಿಗ್ತದೆ, ಎಲ್ಲಿಂದ ಬರ್ತದೆ, ಇದರ ಮೂಲ ಏನು ಅಂತಕ್ಕಂಥದ್ದನ್ನು ಅವರು ಹುಡುಕಿ ತೆಗೆದು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಹೇಳ್ತಕ್ಕಂಥದ್ದು, ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಈಗ ಸುಲಭವಾಗಿ ಸಿಗ್ತದೆ ಅಂತಂದರೆ ಆ ಮೆಡಿಕಲ್ ಶಾಪ್ಗಳನ್ನು ನೀವು ಹತೋಟಿಗೆ ತೆಗೆದುಕೊಳ್ಳದೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಎಲ್ಲ ಮೆಡಿಕಲ್ ಶಾಪ್ಗಳನ್ನು ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಅಲ್ಲಿ ಮಾನವನ ಇದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು ಬಿಟ್ಟು ಬೇರೆ ಯಾವುದೇ ಇದ್ದರೆ ಮೊದಲು ಆ ಶಾಪ್ಗಳನ್ನು ಸೀಸ್ ಮಾಡಿ, ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡಿ, ಆಗ ಹತೋಟಿಗೆ ಬರ್ತದೆ. ಅದು ಬಿಟ್ಟು 20, 30, 40 ರೂಪಾಯಿಗೆಲ್ಲ ಮಕ್ಕಳಿಗೆ ಇವತ್ತು ಡ್ರಗ್ಸ್ ಸಿಗ್ತದೆ ಅಂತಂತಂದರೆ ಒಂದು ಸಾರಿ ಅದನ್ನು ಬಳಕೆ ಮಾಡಿದವನು ಯಾವ ಪರಿಸ್ಥಿತಿಗೆ ಅವನು ಹೋಗ್ಬೋದು, ಅವನ ವಿದ್ಯೆ ಯಾವ ರೀತಿ ಅವನಿಗೆ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀಳ್ತದೆ, ಮುಂದೆ ಪ್ರಜೆಯಾಗಿ ಅವನು ಯಾವ ರೀತಿ ಸಮಾಜದಲ್ಲಿ ಅವನನ್ನು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಇವುಗಳೆಲ್ಲವನ್ನು ಸರ್ಕಾರ ಹತೋಟಿಗೆ ತರಬೇಕು. ನಾವು ಹೇಳೋದು ಇಷ್ಟೇ, ಹತೋಟಿಗೆ ತನ್ನಿ ಅಂತ. ಯಾಕಂದರೆ ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ಅಧಿಕಾರ ಇರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನ ಕೈಯಲ್ಲಿ. ಆದರೆ ಕಾಂಗ್ರೆಸ್ ಇವತ್ತು ಯಾವುದೋ ಆಗಲಿ ವ್ಯಾಪಾರ ಆದರೆ ಸಾಕು, ನಮ್ಮ ಖಜಾನೆಗೆ ಹಣ ಬಂದರೆ ಸಾಕು ಅಂತ ಚಿಂತೆ ಮಾಡಿದರೆ ಇವೆಲ್ಲವನ್ನು ಹತೋಟಿಗೆ ತರೋಕ್ಕಾಗೋದಿಲ್ಲ. ಅದಕ್ಕೆ ಸರ್ಕಾರ ಶೀಘ್ರ ಇದರ ತನಿಖೆಗಳನ್ನು ಮಾಡಿಸಿ, ಎಲ್ಲಿ ಯಾರು ತಪ್ಪು ಮಾಡ್ತಿದ್ದಾರೆ ಆ ಅಂಗಡಿಗಳನ್ನ ಎಲ್ಲವನ್ನೂ ಕೂಡ ಮುಚ್ಚಿಸಬೇಕು, ಅವರನ್ನು ಕಾನೂನು ಕ್ರಮಕ್ಕೆ ಒಪ್ಪಿಸಬೇಕು ಅಂತೇಳಿ ನಾನು ಅವ್ರ ಸರ್ಕಾರದಲ್ಲಿ ಆಗ್ರಹ ಪಡಿಸ್ತೇನೆ. ಧನ್ಯವಾದಗಳು. ತಾವು ಈಗಾಗಲೇ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀರಿ, ಅದರಿಂದ ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮ ಅಭಿಯಾನಕ್ಕೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾಯಿವೆ. ತಮ್ಮ ಅಭಿಯಾನಕ್ಕೆ ನನಗೂ ಕೂಡ ಉತ್ತಮವಾದ ಒಂದು ಇದು ಕಂಡಿದ್ದರಿಂದ ನಾನು ಕೂಡ ಪ್ರಶಂಸೆ ಮಾಡ್ತೇನೆ. ನಿಮಗೆ ಧನ್ಯವಾದಗಳು. ಮಾನ್ಯ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ ಮಾತನ್ನು ನಾನು ಕೇಳಿದೆ. ಮಾನ್ಯರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲ ಕಡೆಯಲ್ಲೂ ಡ್ರಗ್ಸು ಬಹಳ ಸುಲಭವಾಗಿ ಜನರಿಗೆ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನ್ನ ಆಕ್ಷೇಪ ಇರೋದು, ಅವರು ಈ ರೀತಿ ಹೇಳಿಕೆ ಕೊಡೋದಲ್ಲ, ಅದಕ್ಕೆ ಕ್ರಮ ಏನು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕಾಗಿತ್ತು. ಮತ್ತು ಜನರಿಗೆ ಹೇಗೆ ಸಿಗ್ತದೆ, ಯಾಕೆ ಸಿಗ್ತದೆ, ಎಲ್ಲಿಂದ ಬರ್ತದೆ, ಇದರ ಮೂಲ ಏನು ಅಂತಕ್ಕಂಥದ್ದನ್ನು ಅವರು ಹುಡುಕಿ ತೆಗೆದು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಹೇಳ್ತಕ್ಕಂಥದ್ದು, ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಈಗ ಸುಲಭವಾಗಿ ಸಿಗ್ತದೆ ಅಂತಂದರೆ ಆ ಮೆಡಿಕಲ್ ಶಾಪ್ಗಳನ್ನು ನೀವು ಹತೋಟಿಗೆ ತೆಗೆದುಕೊಳ್ಳದೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಎಲ್ಲ ಮೆಡಿಕಲ್ ಶಾಪ್ಗಳನ್ನು ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಅಲ್ಲಿ ಮಾನವನ ಇದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು ಬಿಟ್ಟು ಬೇರೆ ಯಾವುದೇ ಇದ್ದರೆ ಮೊದಲು ಆ ಶಾಪ್ಗಳನ್ನು ಸೀಸ್ ಮಾಡಿ, ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡಿ, ಆಗ ಹತೋಟಿಗೆ ಬರ್ತದೆ. ಅದು ಬಿಟ್ಟು 20, 30, 40 ರೂಪಾಯಿಗೆಲ್ಲ ಮಕ್ಕಳಿಗೆ ಇವತ್ತು ಡ್ರಗ್ಸ್ ಸಿಗ್ತದೆ ಅಂತಂತಂದರೆ ಒಂದು ಸಾರಿ ಅದನ್ನು ಬಳಕೆ ಮಾಡಿದವನು ಯಾವ ಪರಿಸ್ಥಿತಿಗೆ ಅವನು ಹೋಗ್ಬೋದು, ಅವನ ವಿದ್ಯೆ ಯಾವ ರೀತಿ ಅವನಿಗೆ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀಳ್ತದೆ, ಮುಂದೆ ಪ್ರಜೆಯಾಗಿ ಅವನು ಯಾವ ರೀತಿ ಸಮಾಜದಲ್ಲಿ ಅವನನ್ನು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಇವುಗಳೆಲ್ಲವನ್ನು ಸರ್ಕಾರ ಹತೋಟಿಗೆ ತರಬೇಕು. ನಾವು ಹೇಳೋದು ಇಷ್ಟೇ, ಹತೋಟಿಗೆ ತನ್ನಿ ಅಂತ. ಯಾಕಂದರೆ ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ಅಧಿಕಾರ ಇರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನ ಕೈಯಲ್ಲಿ. ಆದರೆ ಕಾಂಗ್ರೆಸ್ ಇವತ್ತು ಯಾವುದೋ ಆಗಲಿ ವ್ಯಾಪಾರ ಆದರೆ ಸಾಕು, ನಮ್ಮ ಖಜಾನೆಗೆ ಹಣ ಬಂದರೆ ಸಾಕು ಅಂತ ಚಿಂತೆ ಮಾಡಿದರೆ ಇವೆಲ್ಲವನ್ನು ಹತೋಟಿಗೆ ತರೋಕ್ಕಾಗೋದಿಲ್ಲ. ಅದಕ್ಕೆ ಸರ್ಕಾರ ಶೀಘ್ರ ಇದರ ತನಿಖೆಗಳನ್ನು ಮಾಡಿಸಿ, ಎಲ್ಲಿ ಯಾರು ತಪ್ಪು ಮಾಡ್ತಿದ್ದಾರೆ ಆ ಅಂಗಡಿಗಳನ್ನ ಎಲ್ಲವನ್ನೂ ಕೂಡ ಮುಚ್ಚಿಸಬೇಕು, ಅವರನ್ನು ಕಾನೂನು ಕ್ರಮಕ್ಕೆ ಒಪ್ಪಿಸಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಆಗ್ರಹ ಪಡಿಸ್ತೇನೆ.
ಧನ್ಯವಾದಗಳು. ತಾವು ಈಗಾಗಲೇ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀರಿ, ಅದರಿಂದ ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮ ಅಭಿಯಾನಕ್ಕೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇವೆ. ತಮ್ಮ ಅಭಿಯಾನಕ್ಕೆ ನನಗೂ ಕೂಡ ಉತ್ತಮವಾದ ಒಂದು ಇದು ಕಂಡಿದ್ದರಿಂದ ನಾನು ಕೂಡ ಪ್ರಶಂಸೆ ಮಾಡ್ತೇನೆ. ನಿಮಗೆ ಧನ್ಯವಾದಗಳು. ಮಾನ್ಯ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ ಮಾತನ್ನು ನಾನು ಕೇಳಿದೆ. ಮಾನ್ಯರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲ ಕಡೆಯಲ್ಲೂ ಡ್ರಗ್ಸು ಬಹಳ ಸುಲಭವಾಗಿ ಜನರಿಗೆ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನ್ನ ಆಕ್ಷೇಪ ಇರೋದು, ಅವರು ಈ ರೀತಿ ಹೇಳಿಕೆ ಕೊಡೋದಲ್ಲ, ಅದಕ್ಕೆ ಕ್ರಮ ಏನು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕಾಗಿತ್ತು. ಮತ್ತು ಜನರಿಗೆ ಹೇಗೆ ಸಿಗ್ತದೆ, ಯಾಕೆ ಸಿಗ್ತದೆ, ಎಲ್ಲಿಂದ ಬರ್ತದೆ, ಇದರ ಮೂಲ ಏನು ಅಂತಕ್ಕಂಥದ್ದನ್ನು ಅವರು ಹುಡುಕಿ ತೆಗೆದು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಹೇಳ್ತಕ್ಕಂಥದ್ದು, ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಈಗ ಸುಲಭವಾಗಿ ಸಿಗ್ತದೆ ಅಂತಂದರೆ ಆ ಮೆಡಿಕಲ್ ಶಾಪ್ಗಳನ್ನು ನೀವು ಹತೋಟಿಗೆ ತೆಗೆದುಕೊಳ್ಳದೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಎಲ್ಲ ಮೆಡಿಕಲ್ ಶಾಪ್ಗಳನ್ನು ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಅಲ್ಲಿ ಮಾನವನ ಇದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು ಬಿಟ್ಟು ಬೇರೆ ಯಾವುದೇ ಇದ್ದರೆ ಮೊದಲು ಆ ಶಾಪ್ಗಳನ್ನು ಸೀಸ್ ಮಾಡಿ, ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡಿ, ಆಗ ಹತೋಟಿಗೆ ಬರ್ತದೆ. ಅದು ಬಿಟ್ಟು 20, 30, 40 ರೂಪಾಯಿಗೆಲ್ಲ ಮಕ್ಕಳಿಗೆ ಇವತ್ತು ಡ್ರಗ್ಸ್ ಸಿಗ್ತದೆ ಅಂತಂತಂದರೆ ಒಂದು ಸಾರಿ ಅದನ್ನು ಬಳಕೆ ಮಾಡಿದವನು ಯಾವ ಪರಿಸ್ಥಿತಿಗೆ ಅವನು ಹೋಗ್ಬೋದು, ಅವನ ವಿದ್ಯೆ ಯಾವ ರೀತಿ ಅವನಿಗೆ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀಳ್ತದೆ, ಮುಂದೆ ಪ್ರಜೆಯಾಗಿ ಅವನು ಯಾವ ರೀತಿ ಸಮಾಜದಲ್ಲಿ ಅವನನ್ನು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಇವುಗಳೆಲ್ಲವನ್ನು ಸರ್ಕಾರ ಹತೋಟಿಗೆ ತರಬೇಕು. ನಾವು ಹೇಳೋದು ಇಷ್ಟೇ, ಹತೋಟಿಗೆ ತನ್ನಿ ಅಂತ. ಯಾಕಂದರೆ ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ಅಧಿಕಾರ ಇರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನ ಕೈಯಲ್ಲಿ. ಆದರೆ ಕಾಂಗ್ರೆಸ್ ಇವತ್ತು ಯಾವುದೋ ಆಗಲಿ ವ್ಯಾಪಾರ ಆದರೆ ಸಾಕು, ನಮ್ಮ ಖಜಾನೆಗೆ ಹಣ ಬಂದರೆ ಸಾಕು ಅಂತ ಚಿಂತೆ ಮಾಡಿದರೆ ಇವೆಲ್ಲವನ್ನು ಹತೋಟಿಗೆ ತರೋಕ್ಕಾಗೋದಿಲ್ಲ. ಅದಕ್ಕೆ ಸರ್ಕಾರ ಶೀಘ್ರ ಇದರ ತನಿಖೆಗಳನ್ನು ಮಾಡಿಸಿ ಎಲ್ಲಿ ಯಾರು ತಪ್ಪು ಮಾಡ್ತಿದ್ದಾರೆ ಆ ಅಂಗಡಿಗಳನ್ನ ಎಲ್ಲವನ್ನೂ ಕೂಡ ಮುಚ್ಚಿಸಬೇಕು, ಅವರನ್ನು ಕಾನೂನು ಕ್ರಮಕ್ಕೆ ಒಪ್ಪಿಸಬೇಕು ಅಂತೇಳಿ ನಾನು ಅವ್ರ ಸರ್ಕಾರದಲ್ಲಿ ಆಗ್ರಹ ಪಡಿಸ್ತೇನೆ. ಧನ್ಯವಾದಗಳು. ತಾವು ಈಗಾಗಲೇ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀರಿ, ಅದರಿಂದ ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮ ಅಭಿಯಾನಕ್ಕೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇವೆ. ತಮ್ಮ ಅಭಿಯಾನಕ್ಕೆ ನನಗೂ ಕೂಡ ಉತ್ತಮವಾದ ಒಂದು ಇದು ಕಂಡಿದ್ದರಿಂದ ನಾನು ಕೂಡ ಪ್ರಶಂಸೆ ಮಾಡ್ತೇನೆ. ನಿಮಗೆ ಧನ್ಯವಾದಗಳು.